ಆತ್ಮೀಯ ವಿದ್ಯಾರ್ಥಿಗಳೇ, ಈ ಶೈಕ್ಷಣಿಕ ಸಾಲಿನಿಂದ ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ CBCS ಹೊಸ ಪಠ್ಯಕ್ರಮ ನಿಗದಿಪಡಿಸಿದಂತೆ BA ಪ್ರಥಮ ಸೆಮೆಸ್ಟರ್ನಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ತಾವು ಅಧ್ಯಯನ ಮಾಡಬೇಕಾಗಿರುವ ಪತ್ರಿಕೆಯ ಹೆಸರು ರಾಜಕೀಯ ಸಿದ್ಧಾಂತದ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಥಿಯರಿ. ವಿದ್ಯಾರ್ಥಿಗಳೇ, ನೀವು ರಾಜ್ಯಶಾಸ್ತ್ರ ವಿಷಯದಲ್ಲಿ ಯಾವ ಪತ್ರಿಕೆಯನ್ನು ಅಧ್ಯಯನ ಮಾಡ್ತೀರಿ ಅಂದರೆ ರಾಜಕೀಯ ಸಿದ್ಧಾಂತದ ಮೂಲ ಪರಿಕಲ್ಪನೆಗಳು. ರಾಜಕೀಯ ಸಿದ್ಧಾಂತದ ಮೂಲ ಪರಿಕಲ್ಪನೆಗಳು ಅನ್ನುವುದು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಒಂದು ಪ್ರಮುಖ ಭಾಗ, ಪತ್ರಿಕೆ ಹೆಸರು ಅಂತ ನಾವು ತಿಳ್ಕೊತೀವಿ. ಹೀಗಾಗಿ ನೀವು ಈ ಪತ್ರಿಕೆ ಹೆಸರನ್ನು ಮರಿಬೇಡಿ. ಈ ಪತ್ರಿಕೆ ಹೆಸರನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಪೊಲಿಟಿಕಲ್ ಥಿಯರಿ. ಇಂದಿನ ಅವಧಿಯಲ್ಲಿ ನಾವು ಈ ಪತ್ರಿಕೆಯಲ್ಲಿ ಬರುವ ಮೊದಲನೇ ಘಟಕ ಅಥವಾ ಅಧ್ಯಾಯವಾದಂತಹ ಮೂಲ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್. ಮೊದಲನೇ ಅಧ್ಯಾಯದ ಹೆಸರೇ ಮೂಲ ಪರಿಕಲ್ಪನೆಗಳು, ಅಂದರೆ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ಮೂಲ ಪರಿಕಲ್ಪನೆಗಳನ್ನು ನಾವು ಮತ್ತೆ 2 ಭಾಗಗಳಾಗಿ ಅಧ್ಯಯನ ಮಾಡಬೇಕಾಗಿದೆ. ಅದನ್ನು A ಮತ್ತು B ಭಾಗ ಅಂತ ತಿಳ್ಕೊಂಡು ನಾವು ವಿಭಾಗ ಮಾಡ್ತೀವಿ. ಮೊದಲಿಗೆ ನಾವು A ಭಾಗದಲ್ಲಿ ಬರ್ತಕ್ಕಂತಹ ರಾಜ್ಯಶಾಸ್ತ್ರ ಅಧ್ಯಯನದ ಪರಿಕಲ್ಪನೆಗಳ ವ್ಯಾಖ್ಯೆಗಳ ಬಗ್ಗೆ, ಡಿಫೈನಿಂಗ್ ಕಾನ್ಸೆಪ್ಟ್ಸ್, ಅರ್ಥ, ಮೀನಿಂಗ್, ಸ್ವರೂಪ, ನೇಚರ್, ವ್ಯಾಪ್ತಿ, ಸ್ಕೋಪ್, ಮಹತ್ವ, ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್, ಅಧ್ಯಯನದ ವಿಧಾನಗಳು, ಮೆಥಡ್ಸ್ ಇನ್ ದಿ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್. ಮೂಲ ಪರಿಕಲ್ಪನೆಗಳಲ್ಲಿ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳ ಬಗ್ಗೆ, ರಾಜ್ಯಶಾಸ್ತ್ರದ ಅರ್ಥದ ಬಗ್ಗೆ, ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ, ರಾಜ್ಯಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ, ರಾಜ್ಯಶಾಸ್ತ್ರದ ಮಹತ್ವದ ಬಗ್ಗೆ, ರಾಜ್ಯಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಇರುವ ವಿಧಾನಗಳ ಬಗ್ಗೆ ನಾವು ಈ ಭಾಗದಲ್ಲಿ ಚರ್ಚಿಸಬೇಕಾಗಿದೆ. ಹಾಗಾದರೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನದ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಮೊದಲಿಗೆ ಪ್ರಾರಂಭಿಕ ಅಂಶಗಳನ್ನು ನಾವು ತಿಳಿದುಕೊಳ್ಳೋದು ಅತ್ಯಗತ್ಯ. ಅದನ್ನು ಪೀಠಿಕೆ ಅಂತ ಹೇಳ್ತೀವಿ, ಇಂಟ್ರೊಡಕ್ಷನ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ತಾವು PUC ಪ್ರಥಮ ಮತ್ತು PUC ದ್ವಿತೀಯ ವರ್ಷದಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಅಧ್ಯಯನ ಮಾಡಿರುವಿರಿ. ಹಾಗಾಗಿ ಈ ರಾಜ್ಯಶಾಸ್ತ್ರ ಅನ್ನುವ ವಿಷಯದ ಒಂದು ಸಮಗ್ರ ಮಾಹಿತಿ ಈಗಾಗಲೇ ತಮಗೆ ಇದೆ ಅಂತ ನಾನು ಭಾವಿಸಿದ್ದೀನಿ. ರಾಜ್ಯಶಾಸ್ತ್ರದ ಬಗ್ಗೆ ವಿಸ್ತೃತವಾಗಿ ನಾವು ಪ್ರಾರಂಭದಲ್ಲಿ ತಿಳ್ಕೊಳ್ಬೇಕಾಗಿದೆ. ರಾಜ್ಯಶಾಸ್ತ್ರ ಅನ್ನುವ ವಿಷಯ ಸಮಾಜ ವಿಜ್ಞಾನ ಅಂತ ನಾವೇನು ಹೇಳ್ತೀವಿ, ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನದ ಒಂದು ಪ್ರಮುಖ ಅಧ್ಯಯನದ ಭಾಗವಾಗಿದೆ. ರಾಜ್ಯಶಾಸ್ತ್ರ ಮಾನವನ ರಾಜಕೀಯ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ವಿಷಯ. ನಿಮಗೆ ಗುರುತು, ಮಾನವ ಏಕಾಂಗಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನವನನ್ನು
ನಾವು ಸಮಾಜ ಜೀವಿ ಅಂತ ಕರಿತೀವಿ. ಸಮಾಜದ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಮಾನವನನ್ನು ಸಮಾಜ ಜೀವಿಯಾಗಿ ಅಧ್ಯಯನ ಮಾಡುವ ವಿಷಯವನ್ನು ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ. ಸಮಾಜ ವಿಜ್ಞಾನ ಅಂದರೆ ಸಮಾಜದ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಮಾನವನನ್ನು ಸಮಾಜ ಜೀವಿಯಾಗಿ ಅಧ್ಯಯನ ಮಾಡ್ತಕ್ಕಂತಹ ವಿಷಯವನ್ನು ಸಮಾಜ ವಿಜ್ಞಾನ ಅಂತ ಕರೀತಾರೆ. ಸಮಾಜದಲ್ಲಿ ವಾಸ ಮಾಡ್ತಕ್ಕಂತಹ ಮಾನವನು ವಿವಿಧ ಚಟುವಟಿಕೆಗಳನ್ನು ಹೊಂದಿದ್ದಾನೆ. ಹೀಗಾಗಿ ಅವನ ಚಟುವಟಿಕೆಗಳಿಗೆ ಅನುಗುಣವಾಗಿ ಸಮಾಜದಲ್ಲಿ ಅಧ್ಯಯನ ಮಾಡ್ತಕ್ಕಂತಹ ಅನೇಕ ಸಮಾಜ ವಿಜ್ಞಾನಗಳಿವೆ. ಅದರಲ್ಲಿ ಇತಿಹಾಸ ಇರಬಹುದು, ಅರ್ಥಶಾಸ್ತ್ರ ಇರಬಹುದು, ಸಮಾಜಶಾಸ್ತ್ರ ಇರಬಹುದು. ಹಾಗೆಯೇ ನಮ್ಮ ಶಾಸ್ತ್ರ ರಾಜ್ಯಶಾಸ್ತ್ರ. ಅಂದರೆ ಇತಿಹಾಸವು ಮಾನವನ ಚಟುವಟಿಕೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅದೇ ತೆರನಾಗಿ ರಾಜ್ಯಶಾಸ್ತ್ರವೂ ಸಹಿತ ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಅಂದರೆ ಮಾನವನ ಚಟುವಟಿಕೆಗಳು ಬೇರೆ ಬೇರೆಯಾಗಿರುವುದರಿಂದ ಸಮಾಜ ವಿಜ್ಞಾನಗಳಲ್ಲಿ ಅವನ ಚಟುವಟಿಕೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಷಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ರಾಜ್ಯ ಮತ್ತು ಸರ್ಕಾರವನ್ನು ಅಧ್ಯಯನ ಮಾಡ್ತಕ್ಕಂತಹ ವಸ್ತು ವಿಷಯವೇ ರಾಜ್ಯಶಾಸ್ತ್ರ. ನಾವು ರಾಜ್ಯಶಾಸ್ತ್ರದಲ್ಲಿ ಪ್ರಮುಖವಾಗಿ ರಾಜ್ಯ ಮತ್ತು ಸರ್ಕಾರಗಳ ಕುರಿತು ಅಧ್ಯಯನ ಮಾಡ್ತೀವಿ. ರಾಜ್ಯಶಾಸ್ತ್ರ ರಾಜ್ಯದ ಎಲ್ಲ ಮುಖಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವನ್ನು ಕಲ್ಪಿಸ್ತೈತಿ. ಮನುಷ್ಯ ಕೇವಲ ಸಮಾಜ ಜೀವಿ ಅಷ್ಟೇ ಅಲ್ಲ, ಅವನು ರಾಜಕೀಯ ಜೀವಿಯೂ ಆಗಿದ್ದಾನೆ. ಹೀಗಾಗಿ ಸಮಾಜ ಮತ್ತು ರಾಜಕೀಯ ಸಂಘಟನೆಗಳಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಬದುಕಿನಲ್ಲಿ ಸಮಾಜ ಮತ್ತು ರಾಜಕೀಯ ಈ ಎರಡೂ ಅಂಶಗಳು ಬಹಳಷ್ಟು ಪ್ರಭಾವವನ್ನು ಪರಿಣಾಮವನ್ನು ಬೀರುತ್ತವೆ. ವ್ಯಕ್ತಿಯ ಸಾಮಾಜಿಕ ಸ್ವಭಾವವನ್ನು, ಸಹವಾಸ ಪ್ರಿಯತೆಯನ್ನು ಅರಿಸ್ಟಾಟಲನು ಬಹಳಷ್ಟು ಮನನಾಟುವಂತೆ ಈ ರೀತಿಯಾಗಿ ಹೇಳ್ತಾರೆ. ಮಾನವನ ಸಾಮಾಜಿಕ ಸ್ವಭಾವವನ್ನು ಕುರಿತು, ಸಮಾಜದೊಂದಿಗೆ ಅವನ ಒಡನಾಟವನ್ನು ಕುರಿತು ಅರಿಸ್ಟಾಟಲ್ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾರೆ. ಏನದು? ಸಮಾಜದಲ್ಲಿ ಬದುಕಲಾರದವನು ಅಥವಾ ಅದರ ಅವಶ್ಯಕತೆ ಇಲ್ಲವೆನ್ನುವವನು ಒಂದು ಮೃಗವಾಗಿರಬೇಕು, ಇಲ್ಲವೇ ದೇವನಾಗಿರಬೇಕು. ಈ ಹೇಳಿಕೆ ನಮಗೇನು ತಾತ್ಪರ್ಯವನ್ನು ಕೊಡ್ತೈತಿ, ಅರ್ಥವನ್ನು ಕೊಡ್ತೈತಿ ಅಂದರೆ, ನಾವು ಅಂದರೆ ಮನುಷ್ಯ ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರಿಸ್ಟಾಟಲ್ ಅವರು ಹೇಳಿರ್ತಕ್ಕಂಥದ್ದು ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನದಲ್ಲಿ. ವಿದ್ಯಾರ್ಥಿಗಳೇ, ಇಂದಿಗೂ ಸಹಿತ ಈ ಹೇಳಿಕೆ ವಾಸ್ತವಿಕತೆಯಿಂದ ಕೂಡಿರ್ತಕ್ಕಂಥದ್ದು. ಸೂರ್ಯ ಚಂದ್ರರಿರುವವರೆಗೆ ಮಾನವ ಸಮಾಜ ಜೀವಿ. ಅದೇ ರೀತಿಯಲ್ಲಿ ಅರಿಸ್ಟಾಟಲ್ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು, ಅಂದರೆ ನನಗೆ ಸಮಾಜ ಬೇಡ, ನಾನು ಸಮಾಜದಲ್ಲಿ ಬದುಕೋದಿಲ್ಲ ಯಾರು ಅಂತಾರಲ್ಲ ಅವರು ಪ್ರಾಣಿಯಾಗಿರಬೇಕು ಇಲ್ಲ ದೇವರಾಗಿರಬೇಕು ಅಂತ ಹೇಳ್ತಾನೆ ಅರಿಸ್ಟಾಟಲ್. ಮಾನವ ಸಮಾಜವನ್ನು ಬಿಟ್ಟು ಬದುಕಲಿಕ್ಕೆ ಸಾಧ್ಯವಿಲ್ಲ. ತನ್ನ ನಿತ್ಯ ಜೀವನಕ್ಕಾಗಿ ಮನುಷ್ಯ ಪರಸ್ಪರಾವಲಂಬಿಯಾಗಿದ್ದಾನೆ. ಹಾಗಾಗಿ ಮನುಷ್ಯ ಸ್ವಭಾವತಃ ಸಂಘಜೀವಿ.
ಸಂಘಜೀವಿ ಅಂತ ಅಂದರೆ ಗುಂಪಿನಲ್ಲಿ ಬದುಕ್ತಕ್ಕಂಥವನು. ಗುಂಪು ಅಂದರೆ ಸಮಾಜ. ಮನುಷ್ಯ ಸಮಾಜದಲ್ಲಿ ಬದುಕುತ್ತಿರುವುದರಿಂದ ಸಂಘಜೀವಿ ಅಂತ ಮನುಷ್ಯನನ್ನು, ಮಾನವನನ್ನು ನಾವು ಕರಿತೀವಿ. ಹಾಗಾದರೆ ಈ ಸಂಘಜೀವಿಯಾಗಿರ್ತಕ್ಕಂತಹ ಮನುಷ್ಯನ ಸ್ವಭಾವ ಶಾಂತ ಸ್ವಭಾವವೂ ಆಗೈತಿ, ಅದೇ ರೀತಿ ಕಲಹಪ್ರಿಯ ಸ್ವಭಾವವೂ ಆಗಿದೆ. ಕಲಹಪ್ರಿಯ ಅಂದ್ರೆ ಜಗಳಗಂಟ ಸ್ವಭಾವ. ಮನುಷ್ಯ ಏನು ಸಮಾಜದಲ್ಲಿ ಬದುಕ್ತಾನೆ, ಶಾಂತ ರೀತಿಯ ಬದುಕನ್ನು ಮನುಷ್ಯ ಹೊಂದಿದ್ದಾನೆ. ಅದರ ಜೊತೆಗೆ ಕಲಹಪ್ರಿಯ ಅಂದರೆ ಜಗಳಗಂಟ ಸ್ವಭಾವದ ಸ್ವರೂಪವನ್ನು ಮಾನವ ಹೊಂದಿದ್ದಾನೆ. ಮಾನವರ ಜೀವನವು ವ್ಯವಸ್ಥಿತವಾಗಿರಬೇಕಾದರೆ ಮತ್ತು ಶಾಂತಿಯುತವಾಗಿರಬೇಕಾದರೆ ಮಾನವರ ನಡುವೆ ಅಂದರೆ ಸಮಾಜದಲ್ಲಿ ಬದುಕ್ತಕ್ಕಂತಹ ಮಾನವರ ನಡುವೆ ಸಹಕಾರ, ಹೊಂದಾಣಿಕೆ ಅತ್ಯಂತ ಅವಶ್ಯಕ. ಈ ರೀತಿಯಾಗಿ ಮಾನವ, ರಾಜ್ಯ, ಸರ್ಕಾರ ಇವುಗಳ ಬಗೆಗೆ ತಿಳಿಸ್ತಕ್ಕಂತಹ ವಿಷಯವನ್ನು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ಮಾನವನ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು, ರಾಜ್ಯದ ಕುರಿತು, ಸರ್ಕಾರದ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಒಂದು ಪ್ರಮುಖ ಸಮಾಜ ವಿಜ್ಞಾನ ಅಂತ ಹೇಳ್ತೀವಿ. ಇದು ಪ್ರಾರಂಭಿಕ ಅಂಶಗಳು. ನಂತರ ನಾವು ರಾಜ್ಯಶಾಸ್ತ್ರದ ಉಗಮದ ಬಗ್ಗೆ ತಿಳ್ಕೊಳ್ಳೋಣ. ಒರಿಜಿನ್ ಆಫ್ ದಿ ಪೊಲಿಟಿಕಲ್ ಸೈನ್ಸ್. ಉಗಮವನ್ನು ಹುಟ್ಟು ಅಂತ ಕರಿತೀವಿ. ಅದು ಯಾವ ರೀತಿಯಾಗಿ ಅಂದರೆ ಈ ವಿಷಯ ರಾಜ್ಯಶಾಸ್ತ್ರ ಅನ್ನುವ ವಿಷಯ ಯಾವ ರೀತಿಯಾಗಿ ಉಗಮವನ್ನು ಪಡೆದುಕೊಂಡಿತು ಅನ್ನೋದನ್ನು ಚರ್ಚಿಸುವ ಉದ್ದೇಶದಿಂದ ಅದನ್ನು ರಾಜ್ಯಶಾಸ್ತ್ರದ ಉಗಮ ಅಂತ ಕರೆದೆವು. ರಾಜ್ಯಶಾಸ್ತ್ರದ ಹುಟ್ಟು ಮತ್ತು ಅದರ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂತಹ ವಾತಾವರಣವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂತಹ ಕೀರ್ತಿ ಪ್ರಾಚೀನ ಗ್ರೀಕರಿಗೆ ಸಲ್ತೈತಿ. ವಿದ್ಯಾರ್ಥಿಗಳೇ, ನೀವು ಪ್ರಪಂಚದ ಭೂಪಟವನ್ನು ನೋಡಿದಾಗ ಆ ಭೂಪಟದಲ್ಲಿ ಯುರೋಪ್ ಖಂಡದಲ್ಲಿ ಬರ್ತಕ್ಕಂತಹ ಚಿಕ್ಕ ರಾಷ್ಟ್ರ ಗ್ರೀಕ್. ಆ ರಾಷ್ಟ್ರದ ವಿಸ್ತೀರ್ಣ ನೋಡಿ, ಆ ರಾಷ್ಟ್ರದ ಜನಸಂಖ್ಯೆ ನೋಡಿ, ಅತ್ಯಂತ ಕಡಿಮೆ ಇರತಕ್ಕಂಥದ್ದು, ಬಹಳಷ್ಟು ಚಿಕ್ಕ ರಾಷ್ಟ್ರ. ನೀವು ಬಹಳಷ್ಟು ಹುಡುಕಾಡಬೇಕಾಗ್ತೈತಿ ಪ್ರಪಂಚದ ಭೂಪಟದಲ್ಲಿ ಗ್ರೀಕ್ ಎಲ್ಲಿದೆ. ಅಷ್ಟು ಚಿಕ್ಕ ರಾಷ್ಟ್ರ ಗ್ರೀಕ್. ಆ ಚಿಕ್ಕ ರಾಷ್ಟ್ರದಲ್ಲಿ 3 ಮಹಾನ್ ತತ್ವಜ್ಞಾನಿಗಳು ಜನ್ಮ ಪಡಿತಾರೆ. ಅವರೇ ಸಾಕ್ರಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಈ 3 ಮಹಾನ್ ಗ್ರೀಕ್ ತತ್ವಜ್ಞಾನಿಗಳು ರಾಜ್ಯಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಗೆ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆಯನ್ನು ಈ ಜಗತ್ತಿಗೆ ಸಲ್ಲಿಸಿದ್ದಾರೆ. ರಾಜ್ಯಶಾಸ್ತ್ರವನ್ನು ಪ್ರಥಮ ಬಾರಿಗೆ ವೈಜ್ಞಾನಿಕವಾಗಿ ಹಾಗೂ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರೆಂದರೆ ಅವರೇ ಗ್ರೀಕರು. ಆದ್ದರಿಂದ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ಅನ್ನುವ ಈ ವಿಷಯ ಮೊಟ್ಟ ಮೊದಲು ಜನ್ಮ ಪಡೆದಿದ್ದು ಯುರೋಪ್ ಖಂಡದ ಗ್ರೀಕ್ ದೇಶದಲ್ಲಿ. ಅರಿಸ್ಟಾಟಲ್ ಪೊಲಿಟಿಕ್ಸ್ ಅನ್ನುವ ಮೇರು ಕೃತಿಯನ್ನು ಬರೀತಾರೆ. ರಾಜ್ಯಶಾಸ್ತ್ರ ಅನ್ನುವ ಪದವನ್ನು ಪ್ರಥಮ ಬಾರಿಗೆ ಬಳಸಿದ್ದು ಅರಿಸ್ಟಾಟಲ್. ಹೀಗಾಗಿ ಅವರು ತಮ್ಮ ಕೃತಿಗೆ ಪಾಲಿಟಿಕ್ಸ್ ಅಂತ ಹೆಸರಿಡ್ತಾರೆ. ಅಲ್ಲದೆ
ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದವರಲ್ಲಿ ಮೊದಲಿಗರು ಅಂದರೆ ಅದು ಅರಿಸ್ಟಾಟಲ್. ಹೀಗಾಗಿಯೇ ಅರಿಸ್ಟಾಟಲ್ರವರನ್ನು ರಾಜ್ಯಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ತಂದೆ ಅಂತ ತಿಳ್ಕೊಂಡು ನಾವು ಕರೀಲಿಕ್ಕೆ ಮುಖ್ಯವಾದಂತಹ ಕಾರಣ. ರಾಜ್ಯಶಾಸ್ತ್ರಕ್ಕೆ ಒಂದು ನೆಲೆಗಟ್ಟನ್ನು ಒದಗಿಸಿದ್ದು ಪ್ರಾಚೀನ ಗ್ರೀಕ್. ಹಾಗಾದರೆ ಭಾರತ ದೇಶದಲ್ಲಿ ಪ್ರಾಚೀನ ಕಾಲದೊಳಗೆ ರಾಜ್ಯಶಾಸ್ತ್ರದ ಬಗ್ಗೆ ಮಾಹಿತಿ ಇತ್ತೇನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಅಲ್ಲೇ ಚರ್ಚೆ ಮಾಡೋಣ. ಋಗ್ವೇದ, ಯಜುರ್ವೇದ, ಶುಕ್ರನೀತಿ, ಮನುಸ್ಮೃತಿ, ಕೌಟಿಲ್ಯ ಬರೆದಿರ್ತಕ್ಕಂಥ ಅರ್ಥಶಾಸ್ತ್ರ ಮುಂತಾದ ಪ್ರಾಚೀನ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡಿದಾಗ ಭಾರತೀಯರು ಗ್ರೀಕರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗೆಗೆ ಅಪಾರವಾದ ಜ್ಞಾನವನ್ನು ಹೊಂದಿರುವುದು ತಿಳಿದು ಬರ್ತೈತಿ. ಆದರೆ ದುರಾದೃಷ್ಟವಶಾತ್ ಈ ಎಲ್ಲ ಗ್ರಂಥಗಳಲ್ಲಿ ರಾಜಕೀಯಕ್ಕಿಂತಲೂ ಆಧ್ಯಾತ್ಮಿಕ ವಿಷಯದ ಸ್ಪರ್ಶವೇ ಅಂದರೆ ಧಾರ್ಮಿಕ ಸ್ಪರ್ಶವೇ ಪ್ರಧಾನವಾಗಿರುವುದರಿಂದ ಪ್ರಾಚೀನ ಭಾರತದಲ್ಲಿ ರಾಜ್ಯಶಾಸ್ತ್ರ ಅಷ್ಟೊಂದು ಬೆಳಕಿಗೆ ಬರಲಿಲ್ಲ. ಅವ್ರಿಗೆ ಗುರ್ತಿತ್ತು, ರಾಜ್ಯಶಾಸ್ತ್ರದ ಬಗ್ಗೆ ಅಪಾರ ಜ್ಞಾನ ಇತ್ತು. ಆದರೆ ರಾಜಕೀಯದ ಬಗ್ಗೆ ಅವರು ಹೆಚ್ಚು ಚರ್ಚೆ ಮಾಡುವ ಬದಲು ಧಾರ್ಮಿಕ ವಿಷಯದ ಬಗ್ಗೆ, ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ಅವರು ತಮ್ಮ ಗ್ರಂಥಗಳಲ್ಲಿ ಬರೆದಿರೋದ್ರಿಂದ ಇದೆಲ್ಲೊಂದು ಕಡೆ ಆ ವಿಷಯದ ಮಹತ್ವ, ಗೌಣತೆಯನ್ನು ಪಡೆದುಕೊಂಡಿತು. ಪ್ರಾಚೀನ ಭಾರತದಲ್ಲಿ ರಾಜ್ಯಶಾಸ್ತ್ರವನ್ನು ರಾಜಧರ್ಮ ಅಂತ ಕರಿತಿದ್ರು, ದಂಡನೀತಿ ಅಂತ ಕರಿತಿದ್ರು, ಅರ್ಥಶಾಸ್ತ್ರ ಅಂತ ಕರಿತಿದ್ರು, ನೀತಿಶಾಸ್ತ್ರ ಅಂತ ತಿಳ್ಕೊಂಡು ಬೇರೆ ಬೇರೆ ಹೆಸರುಗಳಿಂದ ಪ್ರಾಚೀನ ಭಾರತದಲ್ಲಿ ರಾಜ್ಯಶಾಸ್ತ್ರವನ್ನು ಕರಿತಿದ್ರು. ನಮಗೆ ರಾಜ್ಯಶಾಸ್ತ್ರದ ವಿಷಯದ ಒಂದು ಕಲ್ಪನೆ ಭಾರತದಲ್ಲಿ ಇತ್ತು, ಅದರ ಜ್ಞಾನ, ಅದರ ವಿಚಾರ ಇತ್ತು ಅನ್ನೋದನ್ನು ನಾವು ಈ ಒಂದು ಮೂಲಗಳಿಂದ ತಿಳಿದುಕೊಳ್ಳಬಹುದು. ರಾಜ್ಯಶಾಸ್ತ್ರದ ಉಗಮದ ನಂತರ ನಾವು ನೇರವಾಗಿ ಅದರ ಅರ್ಥಕ್ಕೆ ಬಂದುಬಿಡೋಣ. ರಾಜ್ಯಶಾಸ್ತ್ರದ ಅರ್ಥ, ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್. ರಾಜ್ಯಶಾಸ್ತ್ರದ ಪಿತಾಮಹನಾಗಿರ್ತಕ್ಕಂಥ ಅರಿಸ್ಟಾಟಲ್ ಬರೆದಿರ್ತಕ್ಕಂಥ ಕೃತಿ ಪೊಲಿಟಿಕ್ಸ್. ಈ ಗ್ರಂಥ ಪ್ರಮುಖವಾಗಿ ರಾಜ್ಯ ಮತ್ತು ಸರ್ಕಾರಗಳ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡತಕ್ಕಂಥದ್ದು. ಇಂಗ್ಲೀಷಿನ ಪೊಲಿಟಿಕ್ಸ್ POLITICS ಪಾಲಿಟಿಕ್ಸ್. ಈ ಪದ ಗ್ರೀಕ್ ಪದವಾಗಿರ್ತಕ್ಕಂಥ ಪಾಲಿಸ್, POLIS ಸ್ಪೆಲ್ಲಿಂಗ್ ನೋಡಿ, POLIS ಪ್ರೊನೌನ್ಸಿಯೇಷನ್ ಪಾಲಿಸ್. ಈ ಪದದಿಂದ ಉತ್ಪತ್ತಿಯಾಗಿದೆ. ಗ್ರೀಕ್ ಪದವಾಗಿರ್ತಕ್ಕಂತಹ ಪಾಲಿಸ್ ಅನ್ನುವ ಪದದಿಂದ ಪಾಲಿಟಿಕ್ಸ್ ಅನ್ನುವ ಪದ ಉಗಮ ಹೊಂದಿದೆ. ಹಾಗಾದರೆ ಗ್ರೀಕ್ನಲ್ಲಿ ಪಾಲಿಸ್ ಎಂದರೆ ನಗರ, ರಾಜ್ಯ, ಸಿಟಿ, ಸ್ಟೇಟ್ ಅನ್ನುವ ಅರ್ಥವನ್ನು ಕೊಡ್ತೈತಿ. ಇವತ್ತು ನಾವು ನಗರ ಪಟ್ಟಣಗಳನ್ನು ಹಾಗೂ ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂತಹ ವಿಶಾಲವಾದ ರಾಜ್ಯಗಳಲ್ಲಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀವಿ, ನಾವು ವಾಸವನ್ನು ಮಾಡ್ತಾಯಿದ್ದೀವಿ. ಅಂದರೆ ಇವತ್ತು ರಾಜ್ಯ ಅಂದರೆ ಎದಕ್ಕಂತೀವಿ ಅಂದರೆ ನಗರಗಳನ್ನು, ಪಟ್ಟಣಗಳನ್ನು, ಹಲವಾರು ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ರಾಜ್ಯ ಅಂತ ಕರಿತೀವಿ. ಆದರೆ ಪ್ರಾಚೀನ ಕಾಲದಲ್ಲಿ ಗ್ರೀಕರು ಅಂದರೆ ಕ್ರಿಸ್ತಪೂರ್ವ 2 ಮತ್ತು 3ನೇ ಶತಮಾನ ಪುಟ್ಟ ನಗರಗಳಲ್ಲಿ ವಾಸ ಮಾಡ್ತಾಯಿದ್ರು. ಆ ಪುಟ್ಟ ನಗರಗಳು
ವ್ಯಾಪ್ತಿಯಲ್ಲಿ ಅಂದರೆ ಪ್ರದೇಶ ವಿಸ್ತೀರ್ಣ, ಜನಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕದಾಗಿದ್ದವು. ಆ ಪುಟ್ಟ ನಗರಗಳಲ್ಲಿ ಗ್ರೀಕರು ಏನು ವಾಸವನ್ನು ಮಾಡ್ತಾಯಿದ್ರು, ಆ ನಗರಗಳನ್ನೇ ಅವರು ರಾಜ್ಯ ಅಂತ ಕರೆದರು. ಹೀಗಾಗಿ ನಗರ ರಾಜ್ಯ, ಸಿಟಿ ಸ್ಟೇಟ್ ಅನ್ನುವ ಹೆಸರು ಬರಲಿಕ್ಕೆ ಇದು ಒಂದು ಕಾರಣ. ಈ ರೀತಿಯ ನಗರ ರಾಜ್ಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ಎಲ್ಲ ವಿಧವಾದ ವಿಷಯಗಳಿಗೂ ಗ್ರೀಕ್ ಜನರು ಪಾಲಿಟಿಕ್ಸ್ ಅಂತ ಕರಿತಾ ಇದ್ದರು. ಅರಿಸ್ಟಾಟಲ್ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತಮ್ಮ ಮೇರು ಕೃತಿಗೆ ಪಾಲಿಟಿಕ್ಸ್ ಅನ್ನುವ ಹೆಸರನ್ನು ಕೊಟ್ಟಿರುವುದು ಈ ಅಭಿಪ್ರಾಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರಗಳ ಕುರಿತಾದ ಅಧ್ಯಯನ ಮಾಡತಕ್ಕಂತಹ ಒಂದು ವಿಷಯ. ರಾಜ್ಯ ಮತ್ತು ಸರ್ಕಾರಗಳ ಉಗಮ ಆಗಿರಬಹುದು, ಬೆಳವಣಿಗೆ ಆಗಿರಬಹುದು, ಅವುಗಳ ಸ್ವರೂಪ ಆಗಿರಬಹುದು, ವಿಧಗಳು, ಅಧಿಕಾರ ಮತ್ತು ಕಾರ್ಯಗಳನ್ನಷ್ಟೇ ಅಲ್ಲ, ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದು ರಾಜ್ಯಶಾಸ್ತ್ರ. ಆದ್ದರಿಂದ ರಾಜ್ಯ ಮತ್ತು ಸರ್ಕಾರಗಳು ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತುಗಳಾಗಿವೆ ಅಂತ ಹೇಳ್ತೀವಿ. ವಿಜ್ಞಾನ ಅಂದರೆ ವಿಶೇಷವಾದ ಜ್ಞಾನ ಅನ್ನೋ ಅರ್ಥ ಕೊಡ್ತೈತಿ. ರಾಜಕೀಯ ವಿಜ್ಞಾನ ಅಂದರೆ ರಾಜ್ಯ ಮತ್ತು ಸರ್ಕಾರಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡುವ ವಿಜ್ಞಾನ ಅಂತ ಅರ್ಥ. ರಾಜ್ಯ ಮತ್ತು ಸರ್ಕಾರಗಳ ಸಮಗ್ರ ಅಧ್ಯಯನವೇ ರಾಜಕೀಯ ವಿಜ್ಞಾನ ಅಥವಾ ರಾಜ್ಯಶಾಸ್ತ್ರ. ರಾಜಕೀಯ ವಿಜ್ಞಾನ ಅಂತಲೂ ಕರಿತೀವಿ, ರಾಜ್ಯಶಾಸ್ತ್ರ ಅಂತಲೂ ಕರಿತೀವಿ. ಹೀಗಾಗಿ ರಾಜಕೀಯ ವಿಜ್ಞಾನ ಅಥವಾ ರಾಜ್ಯಶಾಸ್ತ್ರ ಅಂದ್ರೆ ರಾಜ್ಯ ಮತ್ತು ಸರ್ಕಾರಗಳ ಸಮಗ್ರವಾದ ಅಧ್ಯಯನವೇ ರಾಜ್ಯಶಾಸ್ತ್ರ ಅಥವಾ ರಾಜಕೀಯ ವಿಜ್ಞಾನ. ಈ ಸಮಗ್ರವಾದ ಅಧ್ಯಯನ ವಿಷಯದಲ್ಲಿ ರಾಜ್ಯದ ಕುರಿತಾಗಿ, ಸರ್ಕಾರಗಳ ಕುರಿತಾಗಿ ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೀವಿ. ನಂತರ ವ್ಯಾಖ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಡೆಫಿನಿಷನ್ಸ್. ರಾಜ್ಯಶಾಸ್ತ್ರವೆಂದರೇನು? ವಾಟ್ ಈಸ್ ಪೊಲಿಟಿಕಲ್ ಸೈನ್ಸ್? ಈ ಪ್ರಶ್ನೆಗೆ ರಾಜ್ಯಶಾಸ್ತ್ರದ ವಿದ್ವಾಂಸರಲ್ಲಿ ಒಮ್ಮತಾಭಿಪ್ರಾಯವಿಲ್ಲ. ಅಂದರೆ ವಿವಿಧ ರಾಜ್ಯಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯಗಳನ್ನು ವಿವಿಧ ರೀತಿಯಲ್ಲಿ ಅರ್ಥೈಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ. ಅಧ್ಯಯನದ ದೃಷ್ಟಿಯಿಂದ ನಾವು ಕೆಲವು ಪ್ರಮುಖ ವ್ಯಾಖ್ಯೆಗಳನ್ನು ನೋಡೋಣ. ಅದರಲ್ಲಿ ಪ್ರೊಫೆಸರ್ ಗಾರ್ನರ್ ರಾಜ್ಯಶಾಸ್ತ್ರ ಕುರಿತು ಅವರ ವ್ಯಾಖ್ಯೆ ಈ ರೀತಿಯಾಗಿದೆ. ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಡನೆ ಪ್ರಾರಂಭವಾಗ್ತದೆ, ರಾಜ್ಯದೊಡನೆ ಅಂತ್ಯವಾಗುತ್ತದೆ ಅಥವಾ ಮುಕ್ತಾಯವಾಗುತ್ತದೆ. ವಿದ್ಯಾರ್ಥಿಗಳೇ, ಗಾರ್ನರ್ ಅವರ ಈ ವ್ಯಾಖ್ಯೆಯಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಅರ್ಥ ನೋಡಿ. ರಾಜ್ಯಶಾಸ್ತ್ರ ಅಧ್ಯಯನ ರಾಜ್ಯ ಯಾವಾಗ ಹುಟ್ಟಿಕೊಂಡಿದೆ ಅವಾಗ ಪ್ರಾರಂಭ ಆಗೈತಿ, ರಾಜ್ಯ ಯಾವಾಗ ಅಂತ್ಯಗೊಳ್ತೈತಿ ಅವಾಗ ರಾಜ್ಯಶಾಸ್ತ್ರದ ಅಧ್ಯಯನವು ಅಂತ್ಯಗೊಳ್ಳುತ್ತದೆ. ಅಂದ್ರೆ ರಾಜ್ಯದೊಡನೆ ಪ್ರಾರಂಭ ಆಕತಿ, ರಾಜ್ಯದೊಡನೆ ಅಂತ್ಯಗೊಳ್ಳುತ್ತೈತಿ ಅಂತ ತಿಳ್ಕೊಂಡು ರಾಜ್ಯಶಾಸ್ತ್ರದ ವ್ಯಾಖ್ಯೆಯನ್ನು ಈ ರೀತಿಯಾಗಿ ಅರ್ಥೈಸಿದ್ದಾರೆ ಪ್ರೊಫೆಸರ್ ಗಾರ್ನರ್. ನಂತರ ಜರ್ಮನ್ ದೇಶದ ಪ್ರಮುಖ ವಿದ್ವಾಂಸರಾಗಿರ್ತಕ್ಕಂಥ ಬ್ಲಂಟಸ್ಲಿ ರಾಜ್ಯಶಾಸ್ತ್ರ ಕುರಿತು ಈ ರೀತಿ ಹೇಳ್ತಾರೆ. ರಾಜ್ಯಶಾಸ್ತ್ರವು ರಾಜ್ಯದ ಬಗೆಗೆ ಇರುವ ಒಂದು ವಿಜ್ಞಾನ. ಅದು ರಾಜ್ಯದ ಮುಖ್ಯ ಸ್ವರೂಪ ಹಾಗೂ ವಿವಿಧ ಪ್ರಕಾರಗಳನ್ನು ಗ್ರಹಿಸಲು ಮತ್ತು ರಾಜ್ಯದ ಬೆಳವಣಿಗೆಯನ್ನು ಅರ್ಥೈಸಲು ಪ್ರಯತ್ನಿಸುತ್ತದೆ ಅಂತ ಹೇಳ್ತಾರೆ. ರಾಜ್ಯದ ಕುರಿತು, ಅದರ ಪ್ರಕಾರಗಳ ಕುರಿತು, ಅದರ ಬೆಳವಣಿಗೆ ಕುರಿತು ಅರ್ಥೈಸಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಒಂದು ವಿಜ್ಞಾನ ಯಾವುದು ಅಂದರೆ ಅದು ರಾಜ್ಯಶಾಸ್ತ್ರ ಅಂತ ತಿಳ್ಕೊಂಡು ಬ್ಲಂಟಸ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಇನ್ನೊಬ್ಬ ಪ್ರಮುಖ ಲೇಖಕ
ವಿದ್ವಾಂಸ ಲಾಸ್ವೆಲ್. ಇವರು ಅಧಿಕಾರದ ವ್ಯವಸ್ಥಿತ ರೂಪ ಮತ್ತು ಹಂಚಿಕೆಯ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ. ಅಂದರೆ ರಾಜ್ಯಶಾಸ್ತ್ರ ಅಂದರೆ ಅಧಿಕಾರ ಕುರಿತಾದ ಒಂದು ಅಧ್ಯಯನ ಅಂತ ತಿಳ್ಕೊಂಡು ಲಾಸ್ವೆಲ್ ಅವರು ಈ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಈ ಮೂರೂ ಲೇಖಕರ ವ್ಯಾಖ್ಯೆಗಳನ್ನು ನಾವು ಅರ್ಥೈಸಿಕೊಂಡಾಗ ಈ ವ್ಯಾಖ್ಯೆಗಳಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಅಂಶಗಳು ಈ ರೀತಿಯಾಗಿದ್ದಾವೆ. ಅದರಲ್ಲಿ ಮೊದಲನೇದ್ದು, ರಾಜ್ಯಶಾಸ್ತ್ರವು ರಾಜ್ಯವನ್ನು ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರ. ಎರಡನೇದ್ದು, ರಾಜ್ಯಶಾಸ್ತ್ರವು ಸರ್ಕಾರವನ್ನು ಅಧ್ಯಯನ ಮಾಡ್ತಕ್ಕಂತಹ ಶಾಸ್ತ್ರ. ಮೂರನೇದ್ದು, ರಾಜ್ಯಶಾಸ್ತ್ರವು ರಾಜ್ಯ ಮತ್ತು ಸರ್ಕಾರ ಎರಡನ್ನೂ ಅಧ್ಯಯನ ಮಾಡ್ತಕ್ಕಂಥ ಶಾಸ್ತ್ರವಾಗಿದೆ. ನಾಲ್ಕನೆಯದ್ದು, ರಾಜ್ಯಶಾಸ್ತ್ರವು ರಾಜಕೀಯ ಅಧಿಕಾರವನ್ನು ಅಧ್ಯಯನ ಮಾಡುತ್ತದೆ. ಇಷ್ಟು ರಾಜ್ಯಶಾಸ್ತ್ರದ ಬಗ್ಗೆ ಇರುವ ಉಗಮ, ಅರ್ಥ ಮತ್ತು ವ್ಯಾಖ್ಯೆಗಳ ಪ್ರಮುಖ ಅಂಶಗಳು. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಸ್ವರೂಪದ ಬಗ್ಗೆ ಅಧ್ಯಯನ ಮಾಡೋಣ.